ಈಗ ನಾವು ಸಮಾಂತರ ಶ್ರೇಣಿ ಪಾಠದ LBAಯ ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇವುಗಳಲ್ಲಿ ಈಗ ಮೊದಲನೇ ಪ್ರಶ್ನೆ ಅಂದರೆ 21ನೇ ಪ್ರಶ್ನೆ. ಸಮಾಂತರ ಶ್ರೇಣಿಯ ಮೊದಲ ಪದ A ಮತ್ತು ಕೊನೆಯ ಪದ AN ಆದರೆ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ. A n ಮತ್ತು L ಕೊಟ್ಟಾಗ L ಅಂತಂದರೆ AN ಸೂತ್ರ ಯಾವುದಾಗತ್ತದು SN = ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಇವಾಗಲೇ ಅದನ್ನು ಬಿಡಿಸಿದ್ದೀವಿ. SN = n/2 × A + L. ಈ L ಜಾಗದಲ್ಲಿ ನಾವು ಇಲ್ಲಿ ಕೊನೆಯ ಪದ L ಅದನ್ನು ಏನ್ ಅಂತ ಕೊಟ್ಟಿದ್ದಾರೆ, ಎನನೇ ಪದ AN ಅಂತ ಕೊಟ್ಟಿದ್ದಾರೆ. ಕೊನೆಯ ಪದ ಅಂದರೆ ಎನನೇ ಪದ ಆಗಿರುತ್ತೆ. ಅದಕ್ಕೆ ನಾವು A + AN ಅಂತ ಬರೆಯೋಣ. ಇದು ಮೊದಲ ಪದ A ಕೊನೆಯ ಪದ AN ಕೊಟ್ಟಾಗ n ಪದಗಳ ಮೊತ್ತ. ನಂತರ 22ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ B ಸಾಮಾನ್ಯ ವ್ಯತ್ಯಾಸ D ಆದಾಗ ಎನನೇ ಪದ ಬರೆಯಿರಿ. ಸಾಮಾನ್ಯವಾಗಿ ಮೊದಲ ಪದವನ್ನು ನಾವು A ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ A ನ ಬದಲಾಗಿ B ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು A ನ ಬದಲಾಗಿ B ಅಂತ ಬರೆದು ಸೂತ್ರದಲ್ಲಿ ಬದಲಾಯಿಸೋಣ. ಸೂತ್ರ ಯಾವುದು? ಎನನೇ ಪದವನ್ನು ಕಂಡುಹಿಡಿಯುವ ಸೂತ್ರ AN = A + n - 1 × D. ಇದು ಮೊದಲ ಪದ A ಅಂತ ಇದ್ದಾಗ ಬರೆಯುವಂಥ ಸೂತ್ರ. ಇಲ್ಲಿ A ನ ಜಾಗದಲ್ಲಿ ಏನು ಹಾಕಬೇಕು ನಾವು? ಮೊದಲ ಪದ B ಅಂತ ಕೊಟ್ಟಿದ್ದಾರೆ, B ನ ಹಾಕಿಬಿಟ್ರೆ ಆಯಿತು. ಅಂದರೆ ಏನಾಗುತ್ತೆ? AN = B + n - 1 × D. ನೀವು ನೇರವಾಗಿ ಕೂಡ AN = B + n - 1 × D ಅಂತ ಕೂಡ ನೀವು ಬರಿಬೋದು. 23ನೇ ಪ್ರಶ್ನೆ. A + D, A + 2D, so on ಇತ್ಯಾದಿ L ಈ ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂದರೆ ಎನನೇ ಪದವನ್ನು ಕಂಡುಹಿಡಿಯುವ ಸೂತ್ರ. ಈ ಸಮಾಂತರ ಶ್ರೇಣಿಯ ಕೊನೆಯಿಂದ ಎನನೇ ಪದವನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲಿ ಕೊನೆಯ ಪದವನ್ನು ನಾವು A ಅಂತ ತಗೊಂಡ್ರೆ ಮೊದಲನೇ ಪದವಾಗಿ ತಗೊಳ್ಳೋಣ, L ಆಯಿತು. ಇಲ್ಲಿ A + D ಇದೆ. ಕೊನೆಯ ಪದದಿಂದ ಪ್ರಾರಂಭ ಮಾಡಿದ್ರೆ ಎರಡನೇ ಪದ ಏನಾಗುತ್ತೆ? L - D ಆಗುತ್ತೆ. ಹೀಗೆ ಹೋಗ್ತಾ ಇತ್ಯಾದಿ ಕೊನೆಯ ಪದ ಈಗ ಏನಾಗುತ್ತೆ? ಮೊದಲನೇ ಪದ ಕೊನೆಯ ಪದವಾಗುತ್ತೆ, ಕೊನೆಯ ಪದ ಮೊದಲನೇ ಪದ ಆಗುತ್ತೆ. ಇಲ್ಲಿ A = L ಆಯಿತು, D = -D ಆಗುತ್ತೆ. ಅಂದರೆ ಏನಾಯಿತು? AN = A + n - 1 × D. ಕೊನೆಯ ಪದದಿಂದ ಅಂತಂದರೆ ಇಲ್ಲಿ A ಅಂದರೆ ಏನಾಗುತ್ತೆ? L ಆಗುತ್ತೆ. L + n - 1 D ಜಾಗದಲ್ಲಿ -D ಬರುತ್ತೆ. L n × -D ಅಂದರೆ -D, -1 × -D ಅಂದರೆ +D, ಪ್ಲಸ್ n × -D ಅಂದರೆ -ND ಆಗುತ್ತೆ. -1 × -D +D ಆಗುತ್ತೆ. ಈಕ್ವಲ್ಸ್ L. ನಾವಿಲ್ಲಿ Dಯನ್ನು ಸಾಮಾನ್ಯ ತೆಗಿಬೋದು. ಅದಕ್ಕೆ ಏನು ಮಾಡೋಣ? +D ಮೊದಲು ಬರ್ಕೊಳ್ಳೋಣ, -ND ಆಮೇಲೆ ಬರ್ಕೊಳ್ಳೋಣ. ಈಕ್ವಲ್ಸ್ L ಪ್ಲಸ್ ಇಲ್ಲಿ Dಯನ್ನು ನಾವು ಸಾಮಾನ್ಯ ತೆಗೆದ್ರೆ ಇಲ್ಲಿ ಏನು ಉಳ್ಕೊಳ್ತು? 1 - n. ಅಂದರೆ ಕೊನೆಯ ಪದದಿಂದ ಏನನೇ ಪದ ಅಂದರೆ ಏನಾಯಿತು? AN = L + 1 - n × D ಆಗುತ್ತೆ. ಮೊದಲನೇ ಪದದಿಂದ ಆದರೆ AN = A + n - 1 × D ಆಗುತ್ತೆ. ಇಲ್ಲಿ ಏನಾಗುತ್ತೆ? ಇದು ಕೊನೆಯ ಪದದಿಂದ ಆದರೆ L + n ಜಾಗದಲ್ಲಿ 1 ಬರುತ್ತೆ, 1 ಜಾಗದಲ್ಲಿ n ಬರುತ್ತೆ × D. ಯಾಕಂದರೆ D ಇದು -D ಆಗುತ್ತೆ. D ಇದು -D ಆಗೋದ್ರಿಂದ ನಾವಿಲ್ಲಿ
ಸೂತ್ರ 1 ಮೈನಸ್ ಎನ್ ಆಗಿ ಬರುತ್ತೆ. ಸೂತ್ರದಲ್ಲಿ 1 ಮೈನಸ್ ಎನ್ ಬರುತ್ತೆ. ಅಂದರೆ ಇದು ಕೊನೆಯ ಪದದಿಂದ ಎನನೇ ಪದವನ್ನು ಕಂಡುಹಿಡಿಯುವ ಸೂತ್ರ. ಎನ್ ಈಕ್ವಸ್ ಎಲ್ ಪ್ಲಸ್ 1 ಮೈನಸ್ ಎನ್ ಇಂಟು ಡಿ. ಆದ್ದರಿಂದ ಏನು ಬರಿಬೋದು? ಕೊನೆಯ ಪದದಿಂದ ಎನನೇ ಪದ ಎ ಎನ್ ಈಕ್ವಸ್ ಏನು ಬರುತ್ತೆ? ಎಲ್ ಪ್ಲಸ್ 1 ಮೈನಸ್ ಎನ್ ಇಂಟು ಡಿ. ಈಗ ನಾವು 24ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 3 ಕ್ರಮಾನುಪದಗಳ ಮೊತ್ತ. 3 ಕ್ರಮಾನುಗತ ಪದಗಳ ಮೊತ್ತ. ಒಂದು ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 21. ಆದರೆ ಎರಡನೇ ಪದ ಕಂಡುಹಿಡಿಯಿರಿ. ಇಲ್ಲಿ 3 ಕ್ರಮಾನುಗತ ಪದಗಳ ಮೊತ್ತ. ನಾವು ಕ್ರಮಾನುಗತ ಪದಗಳನ್ನು A1 A2 A3 ಅಂತ ತಗೋಬೋದು. ಆದರೆ ಅನುಕೂಲಕ್ಕಾಗಿ ನಾವು ಏನು ತಗೊಳ್ಳೋಣ ಅಂದರೆ ಇಲ್ಲಿ ಎರಡನೇ ಪದ ಮಧ್ಯದ ಪದವನ್ನು ಎ ಅಂತ ತಗೊಳ್ಳೋಣ. ಅದಕ್ಕೆ ಮೊದಲನೇ ಪದ ಏನಾಗುತ್ತೆ? ಎ ಮೈನಸ್ ಡಿ ಆಗುತ್ತೆ. ಮೂರನೇ ಪದ ಏನಾಗುತ್ತೆ? ಎ ಪ್ಲಸ್ ಡಿ ಆಗುತ್ತೆ. ಇಲ್ಲೂ ಕೂಡ ಸಾಮಾನ್ಯ ವ್ಯತ್ಯಾಸ ಡಿ ಇದೆ. ಯಾಕಂತಂದರೆ ಈ 3 ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ. ಇವುಗಳ ಮೊತ್ತ ಅಂದರೆ ಪ್ಲಸ್ ಹಾಕೋಣ. ಎಷ್ಟು ಕೊಟ್ಟಿದ್ದಾರೆ? ಈಕ್ವಸ್ 21. ಇಲ್ಲಿ A1 ಅಂದರೆ ಎ ಮೈನಸ್ ಡಿ, A2 ಅಂದರೆ ಎ, A3 ಅಂತಂದರೆ ಎ ಪ್ಲಸ್ ಡಿ. ಇವುಗಳ ಮೊತ್ತ ಎಷ್ಟು? 21 ಕೊಟ್ಟಿದ್ದಾರೆ. ನಾವು ಮೊದಲನೇ ಪದವನ್ನು ಎ ಮೈನಸ್ ಡಿ ತೊಗೊಂಡಿದ್ದೀವಿ, ಎರಡನೇ ಪದವನ್ನು ಎ ಅಂತ ತೊಗೊಂಡಿದ್ದೀವಿ, ಮೂರನೇ ಪದವನ್ನು ಎ ಪ್ಲಸ್ ಡಿ. ಯಾಕೆ ಅಂತಂದರೆ ಇಲ್ಲಿ ಡಿ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. ಎ ಪ್ಲಸ್ ಎ ಅಂತಂದರೆ 3a ಈಕ್ವಸ್ 21. ಎ ಈಕ್ವಸ್ ಏನಾಗುತ್ತೆ? 21/3 ಆಗುತ್ತೆ. 3 1 3 7 7 ಬಂತು. ಅಂದರೆ ಎರಡನೇ ಪದ A2 ಈಕ್ವಸ್ ಎ ಈಕ್ವಸ್ ಎಷ್ಟು ಬಂತು? 7. ಎರಡನೇ ಪದ ಎಷ್ಟಾಯಿತು? 7 ಆಯಿತು. ನಂತರ 25ನೇ ಪ್ರಶ್ನೆ ತಗೊಳ್ಳೋಣ. 25ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಎಮ್ನೇ ಪದ ಎನ್, ಎನನೇ ಪದ ಎಂ ಆದರೆ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇಲ್ಲಿ ನಾವು ಎ ಎಮ್ ಈಕ್ವಲ್ಸ್ ಎ ಪ್ಲಸ್ ಎಮ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಎನ್ ಕೊಟ್ಟಿದ್ದಾರೆ. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಮ್ ಕೊಟ್ಟಿದ್ದಾರೆ. ನಾವು ಪರಸ್ಪರ ಕಳೆದ್ರೆ ಇದನ್ನು 1 ಇದನ್ನು 2 ಅಂತ ಇಟ್ಕೊಂಡ್ರೆ ಇಲ್ಲಿ ಸೈನ್ ಚೇಂಜ್ ಮಾಡಿದರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಾವು ಸೈನ್ ಚೇಂಜ್ ಮಾಡ್ಕೊಂಡಿರ್ತೀವಿ. ಈಗ ಇಲ್ಲಿ ಡಿ ಇದೆ. ಡಿ ಬಂದು ಇದರಲ್ಲಿ ಇದು ಮೈನಸ್ ಇದು ಆಗುತ್ತೆ. ಏನಾಯಿತು? ಎಮ್ ಮೈನಸ್ 1 ಮೈನಸ್ ಎನ್ ಮೈನಸ್ 1 ಇಂಟು ಹೋಲ್ ಡಿ ಈಕ್ವಸ್ ಎನ್ ಮೈನಸ್ ಎಮ್ ಆಗುತ್ತೆ. ನಾವು ಬ್ರ್ಯಾಕೆಟ್ ಓಪನ್ ಮಾಡಿದರೆ ಎಮ್ ಮೈನಸ್ 1 ಮೈನಸ್ ಇಂಟು ಎನ್ ಮೈನಸ್ ಎನ್ ಮೈನಸ್ ಇಂಟು ಮೈನಸ್ 1 ಪ್ಲಸ್ 1 ಇಂಟು ಡಿ ಈಕ್ವಸ್ ಎನ್ ಮೈನಸ್ ಎಮ್ ಆಗುತ್ತೆ. ಕ್ಯಾನ್ಸಲ್ ಆದರೆ ಏನು ಬಂತು? ಎಮ್ ಮೈನಸ್ ಎನ್ ಇಂಟು ಡಿ ಈಕ್ವಸ್ ಎನ್ ಮೈನಸ್ ಎಮ್ ಆಗುತ್ತೆ. ಇಲ್ಲಿ ಎಮ್ ಮೈನಸ್ ಎನ್ ಉಳ್ಕೊಂಡಿದೆ. ಇಲ್ಲಿ ಆರ್ ಎಚ್ ಎಸ್ಸಲ್ಲಿ ಬಲಭಾಗದಲ್ಲಿ ಎನ್ ಮೈನಸ್ ಎಮ್ ಇದೆ. ಡಿ ಈಕ್ವಸ್ ಏನಾಗುತ್ತೆ? ಎನ್ ಮೈನಸ್ ಎಮ್ ಬೈ ಎಮ್ ಮೈನಸ್ ಎನ್ ಆಗುತ್ತೆ. ಇಲ್ಲಿ ನಾವು ಎರಡನ್ನು ಎಮ್ ಮೈನಸ್ ಎನ್ ಮಾಡ್ಕೋಬೋದು, ಇಲ್ಲ ಎನ್ ಮೈನಸ್ ಎಮ್ ಮಾಡ್ಕೋಬೋದು. ಇದೇನಾಯಿತು? ಊಟ ಮಾಡಿಕೊಂಡ್ರೆ ಮೈನಸ್ ಎಮ್ ಮೈನಸ್ ಎನ್ ಆಗುತ್ತೆ. ಯಾಕಂತಂದರೆ ನಮಗೆ ಇಲ್ಲಿ ಎಮ್ಗೆ ಮೈನಸ್ ಬೇಡ, ಎನ್ಗೆ ಮೈನಸ್ ಬೇಕು. ಅದಕ್ಕೆ ನಾವೇನು ಮಾಡಬೇಕು? ಮೈನಸ್ ಹೊರಗಡೆ ತೆಗೆದ್ರೆ ಎಮ್ಗೆ ಮೈನಸ್ ಹೋಗುತ್ತೆ ಮತ್ತು ಎನ್ಗೆ ಮೈನಸ್ ಬರುತ್ತೆ. ಬೈ ಎಮ್ ಮೈನಸ್ 1 ಎನ್ ಆಯಿತು. ಕ್ಯಾನ್ಸಲ್ ಆಗಿ ಏನು ಬಂತು? ಮೈನಸ್ 1 ಬಂತು. ಏನಾಯ್ತಲ್ಲಿ? ಡಿ ಈಸ್ ಈಕ್ವಲ್ಸ್ ಟು ಮೈನಸ್ 1 ಬಂತು. ಅದಕ್ಕೆ
ಎ ಎಮ್ ಈಕ್ವಸ್ ಎನ್ ಇದ್ದಾಗ ಎ ಎಮ್ ಈಕ್ವಸ್ ಎನ್ ಮತ್ತು ಎ ಎನ್ ಏನನೇ ಪದ ಅಂದರೆ ಎ ಎನ್ ಈಕ್ವಸ್ ಎಮ್ ಇದ್ದಾಗ ಡಿ ಈಕ್ವಸ್ ಯಾವುದಾಗತ್ತೆ, ಇಲ್ಲಿ ಎಮ್ ಮೈನಸ್ ಒನ್ ಇದೆ, ಇಲ್ಲಿ ಎನ್ ಮೈನಸ್ ಎಮ್ ಇದೆ. ಏನಾಗತ್ತೆ ಅಂದರೆ ಎಮ್ ಮೈನಸ್ ಎನ್ ಅಥವಾ ಎನ್ ಮೈನಸ್ ಎಮ್ ಬೈ ಎಮ್ ಮೈನಸ್ ಎನ್ ಆಗುತ್ತೆ. ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಮ್ ಮೈನಸ್ ಎನ್ ಬೈ ಎಮ್ ಮೈನಸ್ ಎನ್ ಇಸ್ ಈಕ್ವಲ್ಸ್ ಟು ಏನಾಯಿತು -1. ನೀವು ಈ ರೀತಿಯಾಗೂ ಕೂಡ ಬರಿಬೋದು, ನೇರವಾಗಿ ಉತ್ತರವನ್ನು ಬರಿಬೋದು. ಒಟ್ಟಿನಲ್ಲಿ ಈ ಥರ ಬಂದಾಗ ಎ ಎಮ್ ಇಸ್ ಈಕ್ವಲ್ಸ್ ಟು ಎನ್, ಎ ಎನ್ ಇಸ್ ಈಕ್ವಲ್ಸ್ ಟು ಎಮ್ ಬಂದಾಗ ಡಿನ ಬೆಲೆ ಯಾವಾಗಲೂ -1 ಆಗಿರುತ್ತೆ. 26ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20, ಮೊದಲ 3 ಪದಗಳ ಮೊತ್ತ 12. ಆದರೆ ನಾಲ್ಕನೇ ಪದವನ್ನು ಕಂಡುಹಿಡಿಯಿರಿ. 4 ಪದಗಳ ಮೊತ್ತ ಅಂದರೆ S4 20, ಹಾಗೆ 3 ಪದಗಳ ಮೊತ್ತ ಅಂದರೆ S3 ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 12. ಇಲ್ಲಿ ನಾವು ಬರೆಯೋಣ. S4 ಈಕ್ವಲ್ಸ್ 20, S3 ಈಕ್ವಲ್ಸ್ 12. ಕೇಳಿರೋದೇನು, ನಾಲ್ಕನೇ ಪದ A4. ನಾವು AN, SN ಮತ್ತು SN-1ಗಳ ನಡುವಿನ ಸಂಬಂಧದ ಸೂತ್ರವನ್ನು ಇವಾಗಲೇ ಚರ್ಚಿಸಿದ್ದೀವಿ. AN ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, SN-1 ಆಗುತ್ತೆ. SN ಅಂತಂದರೆ ಇಲ್ಲಿ S4 ಇದೆ. A4 ಇಸ್ ಈಕ್ವಲ್ಸ್ ಟು S4 ಮೈನಸ್ S3, ಒಂದು ಕಡಿಮೆ, -1 ಅಂದರೆ ಒಂದು ಕಡಿಮೆ, S4 ಮೈನಸ್ S3 ಈಕ್ವಲ್ಸ್ ಏನಾಯಿತು, S4 ಅಂತಂದರೆ 20, S3 ಅಂತಂದರೆ 12, 20 ಮೈನಸ್ 12 ಈಕ್ವಲ್ಸ್ ಎಷ್ಟು ಬರುತ್ತೆ, 8. A4 ಇಸ್ ಈಕ್ವಲ್ಸ್ ಟು 8. 27ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 4ನೇ ಪದ 11, 3ನೇ ಪದ 7 ಆದರೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವೆಷ್ಟು? 4ನೇ ಪದವನ್ನು ಕೊಟ್ಟಿದ್ದಾರೆ ಮತ್ತು 3ನೇ ಪದವನ್ನು ಕೊಟ್ಟಿದ್ದಾರೆ. ನಾವು ಡಿ ಕಂಡುಹಿಡಿಯೋದಾದರೆ ನೇರವಾಗಿ A4 ಮೈನಸ್ A3 ಅಂದರೆ 4ನೇ ಪದ ಮೈನಸ್ 3ನೇ ಪದ ಮಾಡಿದರೆ ನಮಗೆ ಡಿ ಸಿಗುತ್ತೆ. ಯಾಕಂತಂದರೆ ಸಾಮಾನ್ಯ ವ್ಯತ್ಯಾಸ ಡಿ ಇದು 2 ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಆಗುತ್ತೆ. ಸಮಾಂತರ ಶ್ರೇಣಿಯಲ್ಲಿ ಡಿ ಏನಾಗುತ್ತೆ, ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಆಗುತ್ತೆ. ಯಾವುದೇ 2 ಕ್ರಮಾನುಗತ ಪದಗಳ ವ್ಯತ್ಯಾಸವನ್ನು ನಾವು ತಗೋಬೋದು. ಅದಕ್ಕೆ ಇಲ್ಲಿ ಡಿ ಈಸ್ ಈಕ್ವಲ್ಸ್ ಟು ಏನಾಯಿತು, A4 ಮೈನಸ್ A3 ಈಕ್ವಲ್ಸ್ ಏನಾಗುತ್ತೆ, A4 ಅಂದರೆ 11, 11 ಮೈನಸ್ 7 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಎಷ್ಟು, 4. ಡಿ ಈಸ್ ಈಕ್ವಲ್ಸ್ ಟು 4. ಸಾಮಾನ್ಯ ವ್ಯತ್ಯಾಸ ಈಸ್ ಈಕ್ವಲ್ಸ್ ಟು 4 ಅಂತ ನೀವು ಬರೀಬೋದು. ಸಾಮಾನ್ಯ ವ್ಯತ್ಯಾಸ ಈಸ್ ಈಕ್ವಲ್ಸ್ ಟು ಎಷ್ಟು, 4. 28ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13, 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ 3ನೇ ಪದ ಕೊಟ್ಟಿದ್ದಾರೆ ಮತ್ತು 2ನೇ ಪದ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕಂಡುಹಿಡಬೇಕಾಗದೇನು, ಮೊದಲನೇ ಪದ. ಅದಕ್ಕೆ ನಾವು ನೇರವಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೊಳ್ಳೋಣ. ಯಾಕಂತಂದರೆ ಇಲ್ಲಿ ಕ್ರಮಾನುಗತ ಪದಗಳನ್ನು ಅವರು ಕೊಟ್ಟಿದ್ದಾರೆ. 3ನೇ ಪದ ಮತ್ತು 2ನೇ ಪದ ಕೊಟ್ಟಿರೋದ್ರಿಂದ 3ನೇ ಪದ ಮೈನಸ್ 2ನೇ ಪದ ಮಾಡಿದರೆ ನಮಗೆ ಡಿ ಸಿಗುತ್ತೆ ಮತ್ತು 2ನೇ ಪದದಿಂದ ಡಿಯನ್ನು ಕಳೆದುಬಿಟ್ರೆ ನಮಗೆ ಮೊದಲನೇ ಪದ ಸಿಗುತ್ತೆ. ಅದಕ್ಕೆ ನಾವು ಡಿ ಈಕ್ವಲ್ಸ್ ಮಾಡೋಣ. ಡಿ ಈಕ್ವಲ್ಸ್ ಏನು, A3 ಮೈನಸ್ A2, A3 ಅಂದರೆ 13, A2 ಅಂತಂದರೆ 8, 13 ಮೈನಸ್ 8 ಎಷ್ಟು ಬರುತ್ತೆ, 5 ಬರುತ್ತೆ. ಡಿನ ಬೆಲೆ ನಮಗೆ ಸಿಕ್ತು, ಎಷ್ಟು, 5. ಈಗ A1 ಅಂತಂದರೆ A2 ಮೈನಸ್ ಡಿ. A2 ಎಷ್ಟು, 8 ಮೈನಸ್ 5 ಎಷ್ಟು ಬಂತು, 3. ಮೊದಲನೇ ಪದ 3, 2ನೇ ಪದ 8, 3ನೇ ಪದ 13 ಅಂದರೆ 3 + 5 8, 8 + 5 13. ಡಿಗೆ ಇಲ್ಲಿ ಸರಿಯಾಗುತ್ತೆ.
29ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ಪದವನ್ನು ಬರೆಯಿರಿ. ಸಾಮಾನ್ಯ ಪದ ಅಂತಂದರೆ ಎನ್ನನೇ ಪದ. ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಬರೆದ್ಬಿಟ್ರಾಯಿತು. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಸಾಮಾನ್ಯ ಪದ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸಾಮಾನ್ಯ ಪದ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಸಾಮಾನ್ಯ ಪದ. ನಂತರ 30ನೇ ಪ್ರಶ್ನೆ, 4 ಎಕ್ಸ್ 28 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ. ಇಲ್ಲಿ ನಾವು ಎಕ್ಸನ್ನು ನೇರವಾಗಿ ಕಂಡುಹಿಡಿಬೋದು. ಎಕ್ಸ್ ಅಂತಂದರೆ 4 ಪ್ಲಸ್ 28 ಕೂಡಿಸಿ 2ರಿಂದ ಭಾಗಿಸಿದರೆ ನಮಗೆ ಎಕ್ಸ್ ಸಿಗುತ್ತೆ. ಬರೆಯೋಣ ಅದನ್ನು. ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಪ್ಲಸ್ 28 ಬೈ 2. 3 ಪದಗಳು 3 ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಮಧ್ಯದ ಪದವು ಉಳಿದೆರಡು ಪದಗಳ ಸರಾಸರಿ ಆಗಿರುತ್ತೆ. ಅಂದರೆ ಉಳಿದೆರಡು ಪದಗಳನ್ನು, ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಕೂಡಿಸಿ ನಾವು 2ರಿಂದ ಭಾಗಿಸಿದರೆ ನಮಗೆ ಮಧ್ಯಪದ ಸಿಗುತ್ತೆ. 28 ಪ್ಲಸ್ 4 32 ಆಗುತ್ತೆ. 28 ಮತ್ತು 4ರ ಮೊತ್ತ ಎಷ್ಟು? 32. 32 ಬೈ 2 ಅಂತಂದರೆ 16. ಅಂದರೆ ಎಕ್ಸ್ನ ಬೆಲೆ ಎಷ್ಟಾಯಿತು? 16 ಆಯಿತು. 31ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಎನ್ ಈಕ್ವಲ್ಸ್ 7 ಮೈನಸ್ 4n ಆದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲೂ ಕೂಡ ಅಷ್ಟೇ, ನಾವು A1 ಮತ್ತು A2 ಅನ್ನು ಕಂಡುಹಿಡ್ಕೊಂಡು A2 ಮೈನಸ್ A1 ಮಾಡಿದರೆ ನಮಗೆ ಡಿ ಸಿಗತ್ತೆ. ಅದಕ್ಕೆ ನಾವು AN ಬರ್ಕೊಳ್ಳೋಣ. AN ಈಕ್ವಲ್ಸ್ ಏನಿದೆ? 7 ಮೈನಸ್ 4n ಇದೆ. A1 ಮಾಡ್ಕೊಳ್ಳೋಣ ಮತ್ತು A2 ಮಾಡ್ಕೊಳ್ಳೋಣ. A1 ಈಕ್ವಲ್ಸ್ ಏನಾಗುತ್ತೆ? 7 ಮೈನಸ್ 4 ಇಂಟು 1 ಈಕ್ವಲ್ಸ್ ಏನಾಯಿತು? 7 ಮೈನಸ್ 4 ಈಕ್ವಲ್ಸ್ 3 ಬರುತ್ತೆ. A2 ಈಕ್ವಲ್ಸ್ ಏನಾಗುತ್ತೆ? 7 ಮೈನಸ್ 4 ಇಂಟು 2 ಆಗುತ್ತೆ. ಅಂದರೆ 7 ಮೈನಸ್ 4 2 4 2 8 ಆಯಿತು. ಮೈನಸ್ 1 ಬಂತು. ಈಗ ನಮಗೆ ಡಿ ಬೇಕು ಅಂತಂದರೆ A2 ಮೈನಸ್ A1. A2 ಏನಿಲ್ಲಿ? ಮೈನಸ್ 1 ಮೈನಸ್ ಆಫ್ ಮೈನಸ್ A1 ಅಂತಂದರೆ 3 ಇದೆ. 3 ಮಾಡೋಣ. ಅವಾಗೇನಾಯಿತು? ಮೈನಸ್ 1 ಮೈನಸ್ ಆಫ್ ಮೈನಸ್ 1 ಅಂದರೆ ಪ್ಲಸ್ 3 ಆಗುತ್ತೆ. 3 ಮೈನಸ್ 1 3 ಮೈನಸ್ 1 ಅಂತಂದರೆ ಮೈನಸ್ 1 ಪ್ಲಸ್ 3 ಅಂತಂದರೆ 3 ಮೈನಸ್ 1. 3 ಮೈನಸ್ 1 ಅಂದರೆ ಏನು ಬಂತು? 2 ಬಂತು. ಡಿನ ಬೆಲೆ ಎಷ್ಟು ಬಂತು? ಅಲ್ಲಿ ಸಾಮಾನ್ಯ ವ್ಯತ್ಯಾಸ. ಡಿನ ಬೆಲೆ ಅಂತಂದರೆ ಸಾಮಾನ್ಯ ವ್ಯತ್ಯಾಸದ ಬೆಲೆ ಅದು 2 ಬಂದಿದೆ. 32ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ AN ಈಕ್ವಲ್ಸ್ 4n ಪ್ಲಸ್ 1 ಆದರೆ ಅದರ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಎನ್ನನೇ ಪದವನ್ನು ಕೊಟ್ಟಿದ್ದಾರೆ. AN ಇಸ್ ಈಕ್ವಲ್ಸ್ ಟು 4n ಪ್ಲಸ್ 1. ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತಂದರೆ A1 A2 A3ಗಳನ್ನು ನಾವು ಕಂಡುಹಿಡಿಬೇಕು. ಈಗ ನಾವು AN ಈಕ್ವಲ್ಸ್ ಬರ್ಕೊಳ್ಳೋಣ. AN ಈಕ್ವಲ್ಸ್ ಏನು? 4n ಪ್ಲಸ್ 1. AN ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ? 4n ಪ್ಲಸ್ 1 ಕೊಟ್ಟಿದ್ದಾರೆ. ಮೊದಲ 3 ಪದ, ಅದರಲ್ಲಿ ಮೊದಲನೇ ಪದ A1. A1 ಅಂದರೆ n ಜಾಗದಲ್ಲಿ ಎಷ್ಟು ಹಾಕಬೇಕು? ನಾವು 1 ಹಾಕಬೇಕು. ಅದನ್ನು ಹಾಕೋಣ. 4 ಇಂಟು 1 ಪ್ಲಸ್ 1 ಆಯಿತು. 4 ಇಂಟು 1 ಅಂತಂದರೆ 4 ಇಂಟು 1 ಅಂದರೆ 4. ಆಮೇಲೆ ಪ್ಲಸ್ 1ಅನ್ನು ಬರೆಯೋಣ. 4 ಪ್ಲಸ್ 1 5 ಆಯಿತು. A1 ಏನಾಯಿತು? 5 ಆಯಿತು. ನಂತರ A2 ಅಂದರೆ 4 ಇಂಟು 2 ಪ್ಲಸ್ 1. 4 ಇಂಟು 2 4 2 8 ಮತ್ತು ಪ್ಲಸ್ 1 ಬರೆಯೋಣ. 8 ಪ್ಲಸ್ 1 ಏನಾಯಿತು? 9 ಆಯಿತು. ಹಾಗೆ A3 ಬರೆಯೋಣ. A3 ಅಂದರೆ 4 ಇಂಟು 3 ಪ್ಲಸ್ 1. 4 3 12 ಪ್ಲಸ್ 1. 12 ಪ್ಲಸ್ 1 ಏನಾಯಿತು? 13 ಆಯಿತು. ಹಾಗಾದರೆ ಮೊದಲ 3 ಪದಗಳು, ಮೊದಲ 3 ಪದಗಳು 5 9 13. 5 9 13.